ನೀವ್ ಹೇಳಿದ್ರೆ ಏನಂದ್ರೆ ಕೆಲವು ಸಲ ಅನ್ಸುತ್ತೆ ಈತನಿಗೆ ತಲೆನಾದ್ರೂ ಕೆಟ್ಟಿದ್ಯಾ ಅಂತ. ಬುದ್ಧಿವಂತಿಕೆಗೆ ಶ್ರೀಮಂತಿಕೆ ಇದ್ರೆ ಸಾಕು ಅಂತ. ಖಂಡಿತ. ಯಾವ ಸಾಯಿಬಾಬಾನ ಕೋಟ್ಯಾಂತರ ಜನ ನಂಬ್ತಾರೋ, ಕೋಟ್ಯಾಂತರ ಜನ ಭಕ್ತಿಯಿಂದ ನೋಡ್ತಾರೋ, ದೇವ್ರು ಅಂತ ನೋಡ್ತಾರೋ, ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾರೋ ಅವರೆಲ್ಲರೂ ಅವ್ರನ್ನ ನಂಬ್ತಾರೆ. ಅವ್ರ ಬಗ್ಗೆ ನಿಮ್ಮ ಬಾಯಲ್ಲಿ ಈ ತರ ಭಾಷೆ? ವಿಷಯ ಏನಾಗಿತ್ತು ಅಂದ್ರೆ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸಾಯಿಬಾಬಾ ಹಿಂದೂನಾ ಅಥವಾ ಮುಸ್ಲಿಮಾ ಅಂತ. ನಾವಂತೂ ಅವ್ರ ಭಕ್ತರ ಅಲ್ಲಪ್ಪ ಅಂತ. ಅಕಸ್ಮಾತ್ ಆಗಿದ್ರೆ ಟೋಪಿ ಹಾಕೋಬೇಕಿತ್ತ, ಮಾಲೆ ಹಾಕೋಬೇಕಿತ್ತ? ಸೊ ನಾವೇನ್ ಕೇಳಿದೀವಿ ಅಂದ್ರೆ ಕೋರ್ಟ್ನಲ್ಲಿ ಏನ್ ಹೇಳಿದ್ದಾರೆ, ಆ ಒಂದು ಪತ್ರಕರ್ತರು ಏನು ಪತ್ರಿಕೆನಲ್ಲಿ ಬರ್ದಿದ್ದಾರೆ, ಅವರು ಆ ರೀತಿ ಬರ್ದಿದ್ದಾರೆ ಮತ್ತು ಆ ವಿಚಾರದ ಬಗ್ಗೆ ಅವರು ಮುಂದಕ್ಕೆ ಹೋಗಿ ಕ್ಷಮೆ ಕೂಡ ಕೇಳಿದ್ದಾರೆ. ನಾವ್ ಈ ಮಾತನ್ನ ಹೇಳಿದ್ವಿ ಅಷ್ಟೇನೇನೆ. ಯಾವ್ದು ಪತ್ರಿಕೆನಲ್ಲಿ ಪ್ರಿಂಟ್ ಆಗಿ ಬಂದಿತ್ತೋ ವಿಚಾರ, ಆ ವಿಚಾರ ಹೇಳಿದೀವಿ ಅಷ್ಟೇ. ನಮ್ ಬದಲು ಅವ್ರನ್ನ ಕೇಳ್ಬೇಕಲ್ವಾ ನೀವು ಈ ವಿಚಾರ? ನಿಮ್ಮ ಮಾತುಗಳಿಂದ ಜನರ ಭಾವನೆ ಏನಾಗುತ್ತೆ ಅಂತ ಗೊತ್ತಾ? ಅದರಿಂದ ನಮ್ಗೆ ಯಾವ ಸಂತರ ವಿರುದ್ಧನೂ ಅಸಮಾಧಾನ ಇಲ್ಲ. ನಮ್ಗೆ ಎಲ್ಲ ಧರ್ಮದ ಬಗ್ಗೆನೂ ಗೌರವ ಇದೆ. ಮತ್ತೆ ಯಾರು ಯಾವ ಧರ್ಮವನ್ನ ಪಾಲಿಸ್ತೀರೋ ನಿಮ್ಮ ಪಾಡಿಗೆ ನೀವು ಪಾಲನೆ ಮಾಡ್ಕೊಳ್ಳಿ. ಆದ್ರೆ ನಾವು ಮಾತ್ರ ಕಟ್ಟರ್ ಸನಾತನಿ ಅಂತ ಹೇಳ್ತೀವಿ ಅಷ್ಟೇ. ಈ ವಿಚಾರನ ಹೇಳ್ತೀವಿ ಅಷ್ಟೇ. ಸೊ ಸಾಯಿಬಾಬಾ ಅವ್ರಿಗೆ ಗೌರವ ಕೊಡ್ತೀರಾ? ಖಂಡಿತವಾಗ್ಲು ಒಬ್ಬ ಸಂತನ ರೂಪದಲ್ಲಿ.